ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇನ್ನು ಪವರ್ನಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ತಿಮರೋಡಿ ಮಹೇಶ್ ಶೆಟ್ಟಿ ಮನೆಯಲ್ಲಿ ಷಡ್ಯಂತ್ರದ ಬ್ಲೂ ಪ್ರಿಂಟ್ ರೆಡಿಯಾಗಿದೆ. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನೋಡಿ ಪವರ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. ತಿಮರೋಡಿ ಮಹೇಶ್ ಶೆಟ್ಟಿ ಮನೆಯಲ್ಲಿ ಷಡ್ಯಂತ್ರದ ಬ್ಲೂ ಪ್ರಿಂಟ್ ರೆಡಿಯಾಗಿತ್ತು. ಪ್ರತಿನಿತ್ಯ ಸ್ಕ್ರಿಪ್ಟ್, ಡೈರೆಕ್ಷನ್, ಆಕ್ಷನ್ ಕಟ್ ಹೇಳ್ತಾ ಇದ್ದಂತಹ ಗ್ಯಾಂಗ್ಗಳು. ಚಿನ್ನಯ್ಯನಿಗೆ ಆಶಯ ಕೊಟ್ಟು ಮೈಂಡ್ ವಾಶ್ ಮಾಡಿದಂತಹ ಬುರುಡೆ ಗ್ಯಾಂಗ್. ಸ್ಥಳ ಶೋಧನೆಯ ಬಳಿಕ ಸೀದಾ ಕಾರಿನಲ್ಲಿ ತಿಮರೋಡಿ ಮನೆಗೆ ಹೋಗ್ತಾ ಇದ್ದ. ನೋಡಿ, ಬಹಳಷ್ಟು ವಿಚಾರಗಳು ಈಗಾಗಲೇ ಗೊತ್ತಾಗ್ತಾ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲೇ ಉಳಿದುಕೊಳ್ತಾ ಇದ್ದ ಚಿನ್ನಯ್ಯ ಉಳಿದುಕೊಳ್ತಾ ಇದ್ದಂತಹ ಕೊಠಡಿಯಲ್ಲಿ ಎಸ್ಐಟಿ ಶೋಧ ಕಾರ್ಯವನ್ನು ಮಾಡಿದೆ. ಆತ ಬಳಸ್ತಾ ಇದ್ದಂತಹ ವಸ್ತುಗಳು ಎಲ್ಲವನ್ನೂ ಕೂಡ ವಶಕ್ಕೆ ಪಡೆದುಕೊಂಡಿದೆ ಎಸ್ಐಟಿ. ತಿಮ್ಮನ ಮನೆಯ ಸಿಸಿಟಿವಿಯಲ್ಲಿ ಚಿನ್ನಯ್ಯ ಓಡಾಡುವಂತಹ ದೃಶ್ಯಗಳು ಕೂಡ ಸೆರೆಯಾಗಿದೆ. ಸಿಸಿಟಿವಿ ಡಿವಿಆರ್, ಚಿನ್ನಯ್ಯನ ಮೊಬೈಲ್ ಅನ್ನ ಕೂಡ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ ಎಸ್ಐಟಿ. ಕಳೆದ 3 ಗಂಟೆಗಳಿಂದಲೂ ಕೂಡ ನಿರಂತರವಾಗಿ ತಲಾಶನ ಮಾಡಲಾಗ್ತಾ ಇದೆ. ದಾಖಲೆಗಳನ್ನ ಪತ್ತೆ ಮಾಡಲಾಗ್ತಾ ಇದೆ. ಎಸ್ಐಟಿ ದಾಳಿಗೂ ಮೊದಲೇ ಜಾಗ ಖಾಲಿ ಮಾಡಿರುವಂಥದ್ದು ತಿಮರೋಡಿ. ನೋಡಿ, ಸದ್ಯ ಮನೆಯಲ್ಲಿ ತಿಮರೋಡಿ ಪತ್ನಿ, ಸಹಚರರು ಮಾತ್ರ ಇದ್ದಾರೆ. ನ್ಯಾಯ ಕೊಡಿಸ್ತೀವಿ, ರಕ್ತ ಕುದಿತಾ ಇದೆ, ನಿಮಗೆ ಕುದಿತಾ ಇಲ್ವಾ? ಹೀಗೆಲ್ಲ ಸಾಕಷ್ಟು ಪ್ರಶ್ನೆಗಳನ್ನ ಮಾಡಿದವರು ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ತೀವ್ರಗೊಳಿಸ್ತಾ ಇದ್ದಂತೆ, ನೋಟಿಸ್ ಕೊಡ್ತಾ ಇದ್ದಂತೆ, ಅರೆಸ್ಟ್ ಮಾಡ್ತಾ ಇದ್ದಂತೆ ಒಂದೊಂದೇ ವಿಚಾರಗಳು ಕೂಡ ಬಯಲಾಗ್ತಾ ಇದೆ. ನೋಡಿ, ಸಾಮಾಜಿಕವಾಗಿ ಎಲ್ಲರ ನೆಮ್ಮದಿಯನ್ನ, ಮನಸ್ಸನ್ನ ಕೂಡ ಉದ್ರೇಕಗೊಳಿಸ್ಬಿಟ್ಟಿದ್ರು. ಅಷ್ಟರ ಮಟ್ಟಿಗೆ ಇತ್ತು ಇವರೆಲ್ಲ ಹುನ್ನಾರ ಷಡ್ಯಂತ್ರಗಳು ಕೂಡ. ಈಗ ಒಂದೊಂದೇ ವಿಚಾರಗಳು ಕೂಡ ಬಯಲಾಗ್ತಾ ಇದೆ ಇವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ.